ಡಿಕೆಶಿ ವರ್ಸಸ್ ಬಿಜೆಪಿ ಮಧ್ಯೆ ಜೋರಾಗಿದೆ ವಾಚ್ ವಾರ್. ಛಲವಾದಿ ನಾರಾಯಣಸ್ವಾಮಿ ಆರೋಪಕ್ಕೆ ಡಿಕೆಶಿ ಕೆಂಡಾಮಂಡಲರಾಗಿದ್ದಾರೆ. ಡಿಕೆಶಿ ಕಾರ್ಟಿಯರ್ ವಾಚ್ ಬಗ್ಗೆ ಛಲವಾದಿ ಪ್ರಶ್ನೆ ಮಾಡಿದ್ರು. ಡಿಕೆಶಿ ಅಫಿಡವಿಟ್ ಬಿಡುಗಡೆ ಮಾಡಿ ಛಲವಾದಿ ಆರೋಪಕ್ಕೆ ಉತ್ತರ ಕೊಟ್ಟಿದ್ರು. ಲೋಕಾಯುಕ್ತಕ್ಕೆ ಸಲ್ಲಿಸಿದ್ದ ಅಫಿಡವಿಟ್ ಅನ್ನ ಡಿಕೆಶಿ ಬಿಡುಗಡೆ ಮಾಡಿದ್ರು. ನಿಮ್ಮ ಬಾಯಿ ತೆವಲಿಗೆ ಮನಸ್ಸಿಗೆ ಬಂದ ಹಾಗೆ ಸುಳ್ಳು ಹೇಳಬಾರ್ದು. ಇಷ್ಟವಾದ ವಾಚ್ ಕಟ್ಕೊಳ್ಳೋ ಯೋಗ್ಯತೆ ಹಕ್ಕಿಲ್ವಾ? ನವಿಲು ನೋಡಿ ಕೆಂಬೂತ ಪುಕ್ಕ ಕಿತ್ಕೊಂಡಂತೆ ನೀವು ಆಡಬೇಡಿ. ಜವಾಬ್ದಾರಿ ವಿವೇಕದಿಂದ ನಿರ್ವಹಿಸಿ, ಅವಿವೇಕಿಯಂತೆ ಆಡಬೇಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಟ್ವೀಟ್ ನೀವು ನೋಡ್ತಾ ಇದ್ದೀರಿ. ನೇರ ವಾಗ್ದಾಳಿ. ಡಿಕೆ ಶಿವಕುಮಾರ್ ಅವರ ಟ್ವೀಟ್ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಅಫಿಡವಿಟ್ ಕಾಪಿನ ಕೂಡ ಅದರಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇಷ್ಟವಾದ ವಾಚ್ ಕಟ್ಕೊಳ್ಳೋ ಯೋಗ್ಯತೆ ಹಕ್ಕು ಇಲ್ವಾ? ನವಿಲು ನೋಡಿ ಕೆಂಬೂತ ಪುಕ್ಕ ಕಿತ್ಕೊಂಡಂತೆ ನೀವು ಆಡಬೇಡಿ ಅಂತ ಟ್ವೀಟ್ ಮಾಡಿದ್ದಾರೆ. Is my own watch. I bought this in Australia about 7 years back. I have paid 24 lakhs in my official credit card. You can check my credit card itself, and I have declared it in my election affidavit. He has every right to have a watch whatever he wants. But His son maybe have given. He might have. He has the capacity to buy a watch. What is there in that watch? So many people, in the family members would like. In our heritage, my father had about 7 watches. My father used to like watches. When he died, he has left me 7 watches. Who has to wear? Either my brother has to wear, either me has to wear that watches. ಅದನ್ನ 5-6 ವರ್ಷದ ಹಿಂದೆನೆ ತಗೊಂಡಿದ್ದೆ ಅಂತ ಹೇಳಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅಫಿಡವಿಟ್ ಕೊಟ್ಟಿದ್ದೀನಿ ಎಲೆಕ್ಷನ್. ನಾನು ಅಫಿಡವಿಟ್ ತಂದಿದ್ದೀನಿ. ಅಫಿಡವಿಟ್ ನ ಪೇಜ್ ನಂಬರ್ 38ರಲ್ಲಿ ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ಹೆಬ್ಲಾಟ್ ವಾಚ್ ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. 2 ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು. ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ. ಇವತ್ತಿನ ಪ್ರೈಸ್ 43 ಲಕ್ಷ ಆಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ. ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ. ನನ್ನ ಕಾರ್ಡ್ ಇಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ. ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ? ಎಲ್ಲಿ ಕೊಂಡಿದ್ದೀರಿ? ದಾಖಲೆ ಬಿಡುಗಡೆ ಮಾಡಿ. ನಾನು ಮೊದಲು ಹೇಳಿದ್ದೇನೆ, ಮೊನ್ನೆ ಸಿದ್ದರಾಮಯ್ಯನವರು ವಾಚ್ಗಳ ಪ್ರಿಯರು. ಈಗಾಗಲೇ 18-19 ವಾಚ್ ಇದೆ ಅಂತ ಅವ್ರ ಹತ್ರನು. ಅವರು ಶೂ ಕೂಡ ಲಕ್ಷಾಂತರ ರೂಪಾಯಿ ಬಾಳ್ತದೆ. ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು. ನಾನು ಅಷ್ಟು ಟ್ರಾನ್ಸ್ಪರೆಂಟಾಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನನ್ನ ಹತ್ರ ಇರೋದು ಹೇಳಿದ್ದೀನಿ. ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ. ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣಸ್ವಾಮಿ ಹತ್ರ ನಾನೇನು ಕಲಿಬೇಕಾದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.